ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಲ್ಲಿಗೆ ಹೂವಿನ ಥರ ಅಷ್ಟು ಸಾಫ್ಟಾಗಿ ಬಂದಿರುವಂತಹ ಇಡ್ಲಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಈಸ್ಟ್ ಆಗಲಿ ಸೋಡದ ಹುಡಿ ಆಗಲಿ ಯಾವುದನ್ನು ಬಳಸಿಲ್ಲ ಇಲ್ಲಿ. ಹಾಗೆಯೇ ಅದರ ಒಟ್ಟಿಗೆ ಒಂದು ಹೋಟೆಲ್ ಶೈಲಿಯ ಸಾಂಬಾರಿನ ರೆಸಿಪಿಯನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಸಾಫ್ಟಾಗಿರುವಂತಹ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ರಾ ರೈಸ್ ಆದರೂ ಹಾಕ್ಬೋದು ಅಥವಾ ಇಡ್ಲಿ ರೈಸ್ ಬರುತ್ತಲ್ಲ, ದೋಸೆ ರೈಸ್ ಎಲ್ಲ ಒಂದೇ, ಅದನ್ನು ಕೂಡ ಹಾಕ್ಕೊಳ್ಬೋದು. 4 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಈ 4 ಕಪ್ ಆಗುವಷ್ಟು ಅಕ್ಕಿ ತಗೊಂಡ್ರೆ 1 ಕಪ್ಪು ಉದ್ದಿನ ಬೇಳೆಯನ್ನು ಕೂಡ ತಗೊಂಡು ಇವೆರಡನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು 3 ರಿಂದ 4 ಗಂಟೆ ಎಲ್ಲ ನೆನೆ ಹಾಕ್ಕೊಳ್ಬೇಕು. ನೋಡಿ, ನಾನೀಗ 4 ಗಂಟೆ ನಂತರ ತೋರಿಸ್ತಾ ಇದ್ದೀನಿ. ಇದನ್ನು ಇನ್ನು ಗ್ರೈಂಡರಿಗೆ ಹಾಕಿ ರುಬ್ಕೊಳ್ಳೋಣ. ಈ ಥರ ಇಡ್ಲಿ ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ ಗ್ರೈಂಡರಿಗೆ ಹಾಕಿ ನಾವು ಹಿಟ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ಉದ್ದಿನ ಹಿಟ್ಟಾಗಲಿ ಅಕ್ಕಿ ಹಿಟ್ಟನ್ನು ಎಲ್ಲವನ್ನು. ಈಗ ನೆನೆಸಿದಂತಹ ಉದ್ದಿನ ಬೇಳೆನ ಸ್ವಲ್ಪ ಸ್ವಲ್ಪನೇ ಹಾಕಿ ಆದ ನಂತರ ನೋಡಿ, ನೀರನ್ನು ಕೂಡ ಹಾಗೆಯೇ ಐಸ್ ವಾಟರನ್ನು ನಾನಿಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಾಯಿದ್ದೀನಿ. ಇನ್ನು ಐಸ್ ವಾಟರನ್ನು ಸ್ವಲ್ಪ ಸ್ವಲ್ಪನೇ ಅಷ್ಟೇ, 1/4 ಲೋಟಕ್ಕಿಂತನೂ ಕಡಿಮೆ ಅಂತ ಹೇಳ್ಬೋದು. 5 ನಿಮಿಷಕ್ಕೊಂದ್ಸರಿ ಹಾಕ್ತಾ ಬರಬೇಕು. ಉದ್ದಿನ ಹಿಟ್ಟನ್ನೆಲ್ಲ ಹೀಗೆ ರುಬ್ಕೊಳ್ಬೇಕಾದ್ರೆ ಒಮ್ಮೆಲೆ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು. ತುಂಬ ವಾಲ್ಯೂಮ್ ಚೆನ್ನಾಗಿ ಬರಬೇಕು ಅಂತಂದರೆ ಹೀಗೆ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು, ಆದರೆ ನಿಮಗೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರಲ್ಲ. ಈಗ ಅರ್ಧ ಗಂಟೆ ಎಲ್ಲ ರುಬ್ಬಿ ಆದ ನಂತರ ನಾನು ನಿಮಗೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಒಂದ್ಸಲಿ ಚೆಕ್ ಮಾಡಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ನೋಡಿ, ಹಿಟ್ಟನ್ನು ಹಾಕಿದರೆ ಮೇಲಿಂದ ಅದು ಚೆನ್ನಾಗಿ ತೇಲ್ಕೊಂಡು ಬರಬೇಕು. ಆವಾಗ ಹಿಟ್ಟು ತುಂಬ ಸರಿಯಾಗಿ ನಮಗೆ ಗ್ರೈಂಡಾಗಿ ಸಿಕ್ಕಿದೆ ಅಂತ ಅರ್ಥ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಇದನ್ನು ಒಂದು 5 ನಿಮಿಷ ಎಲ್ಲ ರುಬ್ಕೊಂಡಾದ ನಂತರ ಗ್ರೈಂಡರನ್ನು ಆಫ್ ಮಾಡ್ಕೊಳ್ಬೋದು. ಆಗಲೇ ನಾವು 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡ್ರೆ ಅದು ಯಾವ ಥರ ವಾಲ್ಯೂಮಲ್ಲಿ ಜಾಸ್ತಿಯಾಗಿ ಬಂದಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಡ್ಲಿ ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ, ಮಲ್ಲಿಗೆ ಥರ ಹೂವಿನಂತೆ ಬರಬೇಕು ಅಂತಂದರೆ ಈ ಥರ ಉದ್ದಿನ ಹಿಟ್ಟನ್ನೇ ರುಬ್ಕೊಳ್ಳೋದ್ರಲ್ಲಿ ಇರುತ್ತೆ ಮೇಯ್ನಾಗಿ. ಈಗ ನಾನು ಗ್ರೈಂಡರನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಹಿಟ್ಟನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಆದಷ್ಟು ದೊಡ್ಡ ಪಾತ್ರೆಯನ್ನೇ ತಗೊಳ್ಬೇಕಾಗತ್ತೆ. ಈಗ ನಾವು ಫರ್ಮೆಂಟ್ ಆಗೋದಕ್ಕೆಲ್ಲ ಬಿಟ್ಟಾಗ ಅದು ಹೊರಗಡೆ ಎಲ್ಲ ಚೆಲ್ಲಬಾರ್ದು. ಆ ಥರದ ಅಳತೆಯ ಪಾತ್ರವನ್ನು ತಗೊಳ್ಬೇಕಾಗತ್ತೆ. ಉದ್ದಿನ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಆದ ನಂತರ ಇನ್ನು ಅಕ್ಕಿಯನ್ನು ಕೂಡ ನಾವು ಅದೇ ಗ್ರೈಂಡರಿಗೆ ಹಾಕಿ ರುಬ್ಕೊಳ್ಳೋಣ. ಸೇಮ್ ನಾನು ಆಗ ಹೇಳಿದಂತೆ ನೀರನ್ನು ಕೂಡ ಇದಕ್ಕೆ ಕೂಡ ಹಾಗೇ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಅಕ್ಕಿಯನ್ನು ಕೂಡ ರುಬ್ಕೊಳ್ಬೇಕು. ಬಾಂಬೆ ರವೆ ಎಲ್ಲ ಇರುತ್ತೆ ನೋಡಿ, ಅಷ್ಟೇ ನಾವು ತರಿಯಾಗಿ ಮಾಡ್ಕೊಳ್ಬೇಕು ಇದನ್ನು. ಅಥವಾ ನಿಮಗೆ ಮಾರ್ಕೆಟಲ್ಲೆಲ್ಲ ಅಕ್ಕಿ ರವೆ ಸಿಗುತ್ತಲ್ಲ, ಇಡ್ಲಿ ರವೆ ಅಂತ, ಅದನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಆದರೆ ಈ ಥರ ರುಬ್ಬಿ ಮಾಡೋದಂತ ಇದೆಯಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ ಕೂಡ. ಅಕ್ಕಿ ಹಿಟ್ಟು ಕೂಡ ರುಬ್ಬಿದ್ದು ರೆಡಿ ಆಯಿತು. ಬಾಂಬೆ ರವೆ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನು ಈ ಅಕ್ಕಿ ಹಿಟ್ಟನ್ನು ತೆಗೆದು ನಾವಾಗಲೇ ಉದ್ದಿನ ಹಿಟ್ಟು ತೆಗೆದಿಟ್ಟಿದ್ದೀವಲ್ಲ, ಅದೇ ಪಾತ್ರಕ್ಕೆ ಅದರ ಒಟ್ಟಿಗೆ ಹಾಕ್ಕೊಳ್ಬೇಕು ಇದನ್ನು. ಹಾಕಿ ಆದ ನಂತರ ನೋಡಿ, ತುಂಬ ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಯಾವ ಥರ ಅಂದರೆ ಕೈಯನ್ನು ಹಾಕಿ ಅಡಿಯಿಂದ ಮೇಲೆ ಸರಿಯಾಗಿ ಬರಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡಿ ಆದಂತಹ ಹಿಟ್ಟಿಗೆ ನಾವೀಗ ಕಲ್ಲುಪ್ಪನ್ನು ಸೇರಿಸಬೇಕು. ನೀವು ಹುಡಿ ಉಪ್ಪನ್ನಾದರೂ ಹಾಕ್ಕೊಳ್ಬೋದು ಅಥವಾ ಕಲ್ಲು ಉಪ್ಪನ್ನಾದರೂ ಯಾವುದನ್ನಾದರೂ ಹಾಕ್ಕೊಳ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದೀಗ ಕಲ್ಲುಪ್ಪನ್ನು ಹಾಕಿದರೆ ಫರ್ಮೆಂಟ್ ಆಗುವಾಗ ಅದು ಕೂಡ ನೀರಾಗುತ್ತೆ. ಇನ್ನು 8 ಗಂಟೆ ಎಲ್ಲ ಇದನ್ನು ಹಾಗೆಯೇ ಇಟ್ಬಿಡೋಣ. ಸಂಜೆ ಹೊತ್ತಿಗೆಲ್ಲ ನೀವು ರುಬ್ಬಿ ಇಟ್ಟರೆ, ಒಂದು 7 ಗಂಟೆ ಹೊತ್ತಿಗೆಲ್ಲ ಇಟ್ಟರೆ ಮಾರನೇ ದಿವಸ ಇದನ್ನು ಒಂದು 7 ಗಂಟೆಗೆಲ್ಲ ಮಾಡ್ಕೊಳ್ಬೋದು. ಒಂದು 10 ಗಂಟೆ ಎಲ್ಲ ಇದು ಹಾಗೆಯೇ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ಯಾವ ಥರ ಹಿಟ್ಟು ರೆಡಿಯಾಗಿದೆ ಅಂತ. ಉಪ್ಪೆಲ್ಲ ಯಾವ ಥರ ನೀರಾಗಿದೆ ಅಂತ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು. ಇನ್ನೀಗ ಕೂಡ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ನಾವು ಹಾಕಿರ್ತೀವಲ್ಲ, ಅದು ನೀರಾಗಿರ್ತದಲ್ಲ, ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇವತ್ತು ಇಡ್ಲಿನ ನಾನು ಬಾಳೆ ಎಲೆಯಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ, ಲೋಟಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೋಟದ ಸೈಜ್ ಎಷ್ಟು ಎತ್ತರ ಇದೆಯೋ ಅಷ್ಟೇ ಸೈಜಲ್ಲಿ ನಾನೀಗ ಬಾಳೆ ಎಲೆಗಳನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿ ತಂದಿದ್ದೀನಿ. ಇನ್ನು ಈ ಬಾಳೆ ಎಲೆಗಳನ್ನು ಒಂದೊಂದಾಗಿ ನೋಡಿ ತೆಗೆದು ಈ ಥರ ರೌಂಡ್ ಶೇಪಲ್ಲಿ ತಂದು ಲೋಟದ ಒಳಗಡೆ ನಾವೀಗ ಇಟ್ಕೊಳ್ಬೇಕು.
ಹೀಗೆ ಬಾಳೆ ಎಲೆಯನ್ನು ಹಾಕಿ ಮಾಡೋದ್ರಿಂದ ಅದರ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಬಾಳೆ ಎಲೆಯದು ಕೂಡ. ಈಗ ನೋಡಿ, ಅದಕ್ಕೆ ಸರಿಯಾಗಿ ಹೊಂದುವಂತೆ ಗ್ಲಾಸಿನ ಒಳಗಡೆ ಇಡುವ ಥರ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿರೋ ಥರ ಹೀಗೆ ಮಾಡ್ಕೊಳ್ಬೇಕು ಪ್ರತಿಯೊಂದು ಲೋಟಕ್ಕೂ ಕೂಡ. ಇನ್ನು ಬಾಳೆ ಎಲೆಯನ್ನು ಬಾಡಿಸೋದೆಲ್ಲ ಏನು ಬೇಡ, ಬೆಂಕಿ ಊರಿನಲ್ಲೆಲ್ಲ ಹಾಗೆಯೇ ಹಾಕ್ಕೊಳ್ಬೋದು. ಹಸಿದು ನಾವು ಫ್ರೆಶ್ ಆಗಿ ತಂದಿರ್ತೀವಲ್ಲ ಅದನ್ನೇ ತೊಳ್ಕೊಂಡು ಈ ಥರ ಸ್ಮಾಲ್ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇನ್ನು ಹೀಗೆ ಹಾಕೋದ್ರಿಂದ ಈಗ ಡೈರೆಕ್ಟಾಗಿ ನಾವು ಲೋಟಕ್ಕೆಲ್ಲ ಹಾಕಿದಾಗ ಹಿಟ್ಟೆಲ್ಲ ಅಂಟ್ಕೊಳ್ಳುತ್ತೆಲ್ಲ, ತೊಳೆಯೋದೆಲ್ಲ ತುಂಬ ಸುಲಭ ಆಗುತ್ತೆ ಇದನ್ನೆಲ್ಲ ಹೀಗೆ ಈ ಥರ ಮಾಡೋದ್ರಿಂದ. ಅದಕ್ಕಾಗಿ ನಾನು ನೋಡಿ ಪ್ರತಿಯೊಂದನ್ನು ಕೂಡ ಹೀಗೆ ಮಾಡಿಕೊಂಡು ಜೋಡಿಸ್ಕೊಂಡು ಇಟ್ಟಿದ್ದೀನಿ. ಬಾಳೆ ಎಲೆಯೆಲ್ಲ ಹಾಕಿ ಸೆಟ್ ಮಾಡಿ ಆದಂತಹ ಲೋಟಕ್ಕೆ ಇನ್ನೀಗ ಹಿಟ್ಟನ್ನು ಹಾಕ್ಕೊಂಡು ಬರೋಣ. 3/4 ಅಂಶ ಹಿಟ್ಟನ್ನು ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಜಾಸ್ತಿ ಆಗಿ ಅದು ಬೆಂದಾಗ ಹೊರಗಡೆ ಎಲ್ಲ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬರಬೇಕು. ನಾವಿನ್ನೀಗ ಹಿಟ್ಟಿಗೆ ನೀರನ್ನೆಲ್ಲ ಏನೂ ಹಾಕುವ ಅವಶ್ಯಕತೆ ಇಲ್ಲ, ಹಾಗೇ ಹಾಕ್ಕೊಳ್ಬೇಕು. ನೋಡಿ, ಉದ್ದಿನ ಹಿಟ್ಟು ಸ್ವಲ್ಪ ಗಟ್ಟಿಗೆ ಇರಬೇಕಾಗತ್ತೆ, ಕಟ್ಟಾಗಿ ಬೀಳುತ್ತಲ್ಲ ಅದೇ ಥರ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ದೋಸೆ ಹಿಟ್ಟಿನ ಹದಕ್ಕೆಲ್ಲ ನಾವಿದನ್ನು ಹಿಟ್ಟನ್ನು ಮಾಡ್ಕೊಳ್ಬಾರ್ದು. ಇನ್ನು ಇಡ್ಲಿ ಪಾತ್ರೆಯಲ್ಲಿ ಆಗಲೇ ನೀರನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದು ಬಿಸಿ ಆಗುವಷ್ಟು ಹೊತ್ತಲ್ಲಿ ಇದು ಕೂಡ ರೆಡಿಯಾಗಿ ಸಿಗುತ್ತೆ ನಮಗೆ ಹಿಟ್ಟೆಲ್ಲ ಹಾಕಿ. ಪ್ರತಿಯೊಂದು ಲೋಟಕ್ಕೆ ಕೂಡ ಹಿಟ್ಟನ್ನೆಲ್ಲ ಹಾಕಿದ್ದಾಯಿತು. ಇನ್ನೀಗ ಇದನ್ನು ಬೇಯೋದಕ್ಕೆ ಇಡೋಣ. 3/4 ಅಂಶದಷ್ಟು ನಾನು ಹಿಟ್ಟನ್ನು ಹಾಕಿದ್ದೀನಿ ಅಷ್ಟೇ. ಪ್ರತಿಯೊಂದು ಲೋಟದಲ್ಲೂ ಅಷ್ಟನ್ನೇ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನು ಸ್ಟವ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಂತಹ ನೀರು ಕೂಡ ತುಂಬಾ ಬಿಸಿಯಾಗಿದೆ. ಅದು ಕುದೀತಾ ಬಂದ ಹಾಗೆ ಇದನ್ನು ಕೂಡ ಇಟ್ಟು ಒಂದು 35 ನಿಮಿಷದಿಂದ 40 ನಿಮಿಷ ಎಲ್ಲ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಬೇಯಿಸೋಣ ಇದನ್ನು. ಇನ್ನು ಇದೇ ವಿಧಾನದಲ್ಲಿ ಮೂಡೆ ಅಂತ ಮಾಡಬಹುದು, ಅದು ಕೂಡ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆಯನ್ನು ಮೇಲೆ ತುದಿ ಮತ್ತು ಬುಡಭಾಗ ಎಲ್ಲ ಕಟ್ಟಿ ಅದರಲ್ಲಿ ಕೂಡ ಹಿಟ್ಟನ್ನು ಹಾಕಿ ಬೇಯಿಸ್ಬೋದು. ಅಷ್ಟಮಿಗೆಲ್ಲ ಅದೇ ರೀತಿಯಾಗಿ ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಳ್ಬೋದು. ಇನ್ನಿಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಟೆಲ್ ಶೈಲಿಯ ಸಾಂಬಾರನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಬದನೆಯನ್ನು ಹೆಚ್ಚಿಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲಿಂದ 2 ದೊಡ್ಡ ಸೈಜಿನ ಆಲೂಗಡ್ಡೆ, ಆಮೇಲಿಂದ 2 ಈರುಳ್ಳಿಯನ್ನು ಕೂಡ ಹೆಚ್ಚಿಕೊಂಡು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇನ್ನು ಬದನೆ ಹೂಳುಗಳೆಲ್ಲ ನೀರಲ್ಲೇ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಅದರ ಕನರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ. ಇನ್ನು ಅದಕ್ಕೆ ಫ್ರೆಶ್ ಆಗಿರುವಂತಹ ಬಟಾಣಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಬಟಾಣಿ ಹಾಕೋದ್ರಿಂದ. ಇಷ್ಟನ್ನು ಹಾಕ್ಕೊಂಡು ನೀರನ್ನು ಕೂಡ ಹಾಕ್ಕೊಳ್ಬೇಕು, ಮುಳುಗುವಷ್ಟು ನೀರನ್ನು ಹಾಕಿ. ಹೀಗೆ ಪಾತ್ರೆಯಲ್ಲಾದರೂ ಬೇಯಿಸ್ಬೋದು ಅಥವಾ ನೀವು ಕುಕ್ಕರನ್ನಾದರೂ ಹಾಕ್ಕೊಂಡು ಬೇಯಿಸ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ಅಷ್ಟೇ ಉಪ್ಪನ್ನು ಹಾಕಿದರೆ ಸಾಕು ಈಗ ಬೇಯುವಾಗ. ಇನ್ನೀಗ ಅದಕ್ಕೆ ಸಾಂಬಾರಿಗೆ ಹಾಕ್ಕೊಳ್ಳೋದಕ್ಕೆ ಹುಣಸೆ ಹಣ್ಣನ್ನು, ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡೋಣ. ನೆಕ್ಸ್ಟ್ ಈಗ ನಾವು ಈ ಸಾಂಬಾರಿಗೆ ಹಾಕೋದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲಿಂದ ಮೆಣಸು, ಗಟ್ಟಿ ಇಂಗು ಇದನ್ನೆಲ್ಲ ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ, ಮಡ್ಡಿ ಇಂಗು ಅಂತಾರಲ್ಲ, ಅದು ಗಟ್ಟಿ ಇಂಗಲ್ಲೇ ನಮಗೆ ಸಾಂಬಾರಿಗೆ ಟೇಸ್ಟ್ ಬರೋದು. ಆಮೇಲಿಂದ ಸ್ವಲ್ಪ ಕಾಯಿ ತುರಿ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಕರಿಬೇವು, ಮಸಾಲೆ ಪದಾರ್ಥಗಳು, ಆಮೇಲೆ ಸ್ವಲ್ಪ ಹಳದಿ ಪೌಡ್ರ್ ಬೇಕಾಗುತ್ತೆ. ಆಮೇಲೆ ಮಸಾಲೆಗಳನ್ನೆಲ್ಲ ಹುರಿಯೋದಕ್ಕೆ ತೆಂಗಿನೆಣ್ಣೆನ ಕೂಡ ತಗೊಂಡಿದ್ದೀನಿ ಇದರೊಟ್ಟಿಗೆ. ಇನ್ನೀಗ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲಿನ ತಗೊಂಡು ಅದಕ್ಕೆ 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ಆದ ನಂತರ ನಾವಿನ್ನೀಗ ಮಸಾಲೆ ಪದಾರ್ಥಗಳನ್ನೆಲ್ಲ 1 ಬೈ 1 ಹಾಕ್ತಾ ಹೋಗೋಣ. ಮೊದಲಿಗೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಳ್ಬೇಕು ಇದಕ್ಕೆ. ಆಮೇಲಿಂದ ಅರ್ಧ ಸ್ಪೂನ್ ಅಷ್ಟು ಸಾಕಾಗುತ್ತೆ ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ಹಾಕ್ಕೊಳ್ಬೇಕು. ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಇವಿಷ್ಟನ್ನು 3 ಕೂಡ ಚೆನ್ನಾಗೊಮ್ಮೆ ಹುರ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಅಕ್ಕಿ. ಇದು ಸರಿಯಾಗಿ ಹುರಿದಾದ ನಂತರ ನಾವಿನ್ನೀಗ ಕೊತ್ತಂಬರಿ ಬೀಜನ ಹಾಕ್ಕೊಳ್ಬೇಕು. 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜನ ಹಾಕಿ ಆದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯನ ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗೊಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಈಗ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಬೇಕು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಇಲ್ಲಿ ನಾನು 3 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಆಮೇಲೆ ಆಗಲೇ ನಾನು ತೋರಿಸಿದಂತೆ ಮಡ್ಡಿ ಇಂಗನ್ನು ಒಂದು ಸ್ವಲ್ಪ ಸಣ್ಣ ಕಡಲೆಕಾಳು ಗಾತ್ರದ್ದು ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವನ್ನು ಹಾಕ್ಕೊಳ್ಬೇಕು.
ಕೊನೆಯಲ್ಲಿ ಇದನ್ನು ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡಿಕೊಂಡ ನಂತರ ಇದನ್ನು ತಟ್ಟೆಗೆ ತೆಗೆದು ಹಾಕ್ಕೊಳ್ಳೋಣ. ಇನ್ನು ಅದೇ ಬಾಣಲಿಯನ್ನು ತಗೊಂಡು ತೆಂಗಿನಕಾಯಿ ತುರಿಯನ್ನು ಕೂಡ ಹುರ್ಕೊಳ್ಬೇಕು, ಚೆನ್ನಾಗಿ ಘಮ ಬರೋವರೆಗೆ. ಈ ಹಸಿ ತೆಂಗಿನಕಾಯಿ ತುರಿ ಇದೆಯಲ್ಲ, ಇದನ್ನು ಹುರ್ಕೊಳ್ಳೋದ್ರಲ್ಲಿ ನಮಗೆ ಸಾಂಬಾರಿನ ಪರಿಮಳ ತುಂಬ ಚೆನ್ನಾಗಿ ಬರೋದು. ಈಗಾಗಲೇ ತೆಂಗಿನಕಾಯಿ ತುರಿಯನ್ನು ಕೂಡ ಘಮ ಬರೋವರೆಗೆ ಹುರ್ಕೊಂಡಿದ್ದೀನಿ. ಇನ್ನು ಇದನ್ನು ಕೂಡ ತೆಗೆದು ನಾವಾಗಲೇ ಸಾಂಬಾರ ಪದಾರ್ಥ ಎಲ್ಲ ಹುರಿದಿಟ್ಟಂತಹ ತಟ್ಟೆಗೆ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಇನ್ನಾಗಲೇ ನಾವು ಸಾಂಬಾರ ಪದಾರ್ಥಕ್ಕೆ ಇರುವಂತಹ ಹೋಳುಗಳನ್ನೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀವಲ್ಲ, ಅದನ್ನು ಕೂಡ ಒಂದ್ಸಲಿ ನೋಡ್ಕೊಳ್ಳೋಣ. ಮುಕ್ಕಾಲಂಶ ಬೆಂದಿರುತ್ತೆ. ಮುಕ್ಕಾಲಂಶ ಬೆಂದಾದ ನಂತರ ಸ್ವಲ್ಪ ಇದಕ್ಕೆ ಹಳದಿ ಪೌಡ್ರನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಮುಟ್ಟಿದಾಗ ತುಂಬ ಸಾಫ್ಟ್ ಆಗಿದೆ. ಹಳದಿ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು. ಇನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಒಂದು ಸೈಡಿಗೆ ತೆಗೆದಿಡಬೇಕು ಇದನ್ನು. ಇನ್ನು ನಾವು ಸಾಂಬಾರಿಗೆ ಹುರಿದಿಟ್ಟಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ತರಬೇಕೀಗ. ಈಗಾಗಲೇ ತುಂಬ ತಣ್ಣಗಾಗಿದೆ ಇದು, ಆಗಲೇ 5 ನಿಮಿಷ ಎಲ್ಲ ಬಿಟ್ಟಿದ್ದೀವಲ್ಲ. ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಇದಕ್ಕೆ ನಾವು ಈಗ ಸಾಂಬಾರಂತ ಆಗುವಾಗ ಇಡ್ಲಿಗೆ ಒಂದು ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ಈಗ. ಇನ್ನು ರುಬ್ಬಿಟ್ಟಂತಹ ಈ ಮಸಾಲೆಗಳನ್ನೆಲ್ಲ ನಾವೀಗ ಬೆಂದಿರುವಂತಹ ಹೋಳುಗಳಿಗೆ ಹಾಕ್ಕೊಂಡು ಬರೋಣ. ಮಸಾಲೆಯನ್ನೆಲ್ಲ ಆ್ಯಡ್ ಮಾಡಿ ಆದ ನಂತರ ನಾವಾಗಲೇ ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನು ನಿಮಗೆ ರುಚಿಗೆ ನೋಡಿಕೊಂಡು ಬೆಲ್ಲ ಮತ್ತು ಉಪ್ಪನ್ನೆಲ್ಲ ಹಾಕ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ, ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ಆಮೇಲೆ ನಿಮಗೆ ರುಚಿಗೆ ಅನುಸಾರವಾಗಿ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಈ ಸೈಡೆಲ್ಲ ಬೆಲ್ಲ ಅಂದರೆ ಸ್ವಲ್ಪ ಜಾಸ್ತಿ ನಾವು ಹಾಕ್ಕೊಳ್ತೀವಿ, ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಕೊನೆಯಲ್ಲಿ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಆದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಒಂದು 5 ನಿಮಿಷ ಎಲ್ಲ ಇದು ಮೀಡಿಯಮ್ ಊರಿನಲ್ಲಿ ಹೀಗೆ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಕುದಿ ಬರ್ತಾ ಇದೆ. ಇನ್ನು ಕೊನೆಗೆ ಇದಕ್ಕೆ ಸಾಂಬಾರಿಗೆ ಒಗ್ಗರಣೆಯನ್ನು ಕೂಡ ಕೊಟ್ಟರೆ ತುಂಬಾ ಘಮ ಬರುವಂತಹ ಸಾಂಬಾರು ಕೂಡ ರೆಡಿ ಆಗುತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಕೊನೆಯಲ್ಲಿ ಬ್ಯಾಡಗಿ ಮೆಣಸಿಂದ ಒಗ್ಗರಣೆ ಕೊಟ್ಟರೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಈಗಾಗಲೇ ನಾವು ಇಟ್ಟಂತಹ ಇಡ್ಲಿ ಕೂಡ ಬೆಂದಿರುತ್ತೆ, ಅದನ್ನು ಕೂಡ ಒಂದು ಸರ್ತಿ ನೋಡ್ಕೊಂಡು ಬರೋಣ. ಈಗಾಗಲೇ 35 ನಿಮಿಷ ಎಲ್ಲ ಹಾಗೆಯೇ ಬೇಯೋದಕ್ಕೆ ಬಿಟ್ಟಿದ್ದೆ. ಇಡ್ಲಿ ಮುಚ್ಚಳನ ತೆಗೆದು ಪಾತ್ರೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಯಾವ ಥರ ನಾವು ಮುಕ್ಕಾಲು ಲೋಟದಷ್ಟು ಹಾಕಿರೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬಾ ಸಾಫ್ಟಾಗಿ, ಅಷ್ಟೇ ಬಾಳೆ ಎಲೆಯ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೀಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಒಂದು 1/4 ಗಂಟೆ ಎಲ್ಲ ಹಾಗೆಯೇ ತಣ್ಣಗಾದ ನಂತರ ತೆಗೆದು ನೋಡೋಣ ಯಾವ ಥರ ಬಂದಿದೆ ಅಂತ. ಬಹಳ ಸುಲಭವಾಗಿ ತೆಗೆಯೋದಕ್ಕೂ ಬರುತ್ತೆ ನೋಡಿ, ಈಸಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಈ ವಿಧಾನದಲ್ಲಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ ನನಗೆ. ಇನ್ನೀಗ ಆಗಲೇ ನಾವು ಮಾಡಿದಂತಹ ಸಾಂಬಾರನ್ನ ಒಟ್ಟಿಗೆ ಇದನ್ನು ತಿಂದರೆ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಹೋಟೆಲ್ ಶೈಲಿಯ ಸಾಂಬಾರು ಕೂಡ ತುಂಬಾ ಘಮವಾಗಿ, ಅಷ್ಟೇ ರುಚಿಯಾಗಿ ಬಂದಿದೆ. ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್. ಈಗಾಗಲೇ ಹಲವಾರು ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಲಿಂಕಿಗೆ ಹೋಗಿ ನೋಡ್ಕೊಳ್ಬೋದು ವಿಡಿಯೋನ. ತುಂಬಾ ಸಾಫ್ಟ್ ಆಗಿರುವಂತಹ ಮಲ್ಲಿಗೆ ಇಡ್ಲಿಯನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ, ಅದೇ ಥರ ಹೋಟೆಲ್ ಶೈಲಿಯ ಸಾಂಬಾರನ್ನು ಕೂಡ ಇಡ್ಲಿಗೆ ಕಾಂಬಿನೇಷನ್ ಆಗಿ ನೋಡಿಕೊಂಡು ಬಂದಿದ್ದಾಯಿತು. ಇದೇ ಥರ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.